ಇಟ್ಕೋಬೇಡಿ ಒಂದರಲ್ಲಿ ಅಂತ ಹೇಳ್ತಾರೆ. ಸೊ ಪೌರ ಅಥವಾ ಸಿಟಿಜನ್ ಅಂದ್ರೆ ಯಾರು? ನೀವೇ ಅಂದ್ರೆ ಯಾರು ನೋಡಿ? ಪ್ರಜೆ ಅಂದ್ರೆ ಯಾರು ಅಂತ ಏನಂತ ಗೊತ್ತಾ? ಪೌರ ಅಂದ್ರೆ ರಾಜಕೀಯ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳು ಎರಡನ್ನೂ ಅನುಭವಿಸುವುದನ್ನ ಪೌರ ಅಂತ ಕರೀತಾರೆ. They are all enjoys political rights and civil rights. They are enjoys political rights and civil rights. ಅಂದ್ರೆ ರಾಜಕೀಯ ಹಕ್ಕುಗಳನ್ನು ಮತ್ತು ನಾಗರಿಕ ಹಕ್ಕುಗಳನ್ನ ಅನುಭವಿಸತಕ್ಕಂಥದ್ದು ಏನಂತ ಕರಿತೀವಿ? ಪೌರ. ಸೊ ನಿಮಗೆ ವೋಟಿಂಗ್ ರೈಟ್ಸ್ ಇದೆ, ಆದ್ರೆ ಕ್ರಿಸ್ಟಿಯನ್ ಬರ್ತಾರೆ ಇಲ್ಲಿ, ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ, ಅವ್ರಿಗೆ ಓನ್ಲಿ ನಾಗರಿಕ ಹಕ್ಕುಗಳು ಮಾತ್ರ ಇದ್ದಾವೆ. ಅಂದ್ರೆ ಲೈಕ್ ಸಿವಿಲ್ ರೈಟ್ಸ್ ಮಾತ್ರ ಇದೆ. ಅವ್ರಿಗೆ ಏನಿದ್ದಾವೆ? ಸಿವಿಲ್ ರೈಟ್ಸ್ ಅಂದ್ರೆ ಜೀವಿಸುವ ಹಕ್ಕು, ನಮಗೂ ಬದುಕುವುದು, ಅವ್ರು ಬದುಕುವುದು. ಅರ್ಥ ಆಯ್ತಾ? ಸೊ ಈ ರೀತಿ ಹಕ್ಕುಗಳು. ಮತ್ತೆ ಫ್ರೀಡಮ್ ಆಫ್ ರಿಲಿಜಿಯನ್ ಅದು ಅವ್ರಿಗೂ ಇದೆ, ನನಗೂ ಇದೆ. ಅಂದ್ರೆ ಅವರು ಚರ್ಚ್ಗೆ ಹೋಗ್ಬೋದು, ನಾವು ಮತ್ತೆ ಹೋಗ್ಬೋದು. ಹೌದಾ? ರೈಟ್ ಟು ಈಕ್ವಾಲಿಟಿ. ಯಾವುದು? ರೈಟ್ ಟು ಈಕ್ವಾಲಿಟಿ. ಸೊ ರೈಟ್ ಟು ಈಕ್ವಾಲಿಟಿ ನನಗೂ ಇದೆ, ಅವ್ರಿಗೂ ಇದೆ. ಆದರೆ ಅವ್ರು ಏನಿಲ್ಲ ಪೊಲಿಟಿಕಲ್ ರೈಟ್ಸ್ ಇಲ್ಲ. ಪೊಲಿಟಿಕಲ್ ರೈಟ್ಸ್ ಅಂದ್ರೆ ರೈಟ್ ಟು ವೋಟ್ ಅಂಡ್ ರೈಟ್ ಟು ಪಾರ್ಟಿಸಿಪೇಟ್ ಇನ್